ಇದು ಪ್ರಾಮಾಣಿಕವಾಗಿ ಸತ್ಯವಾಗಿ ಆಟೋಣ ಅಂತ ನಾನು ಬಹಳ ಸತ್ಯವಾಗಿ ಆಡ್ತೀನಿ ನಾನು ಇದ್ರಲ್ಲಿ ನೋಡಿದ್ದೀನಿ. ಅಲ್ಲ ಅದಕ್ಕೋಸ್ಕರ ಎಸ್ ಕೊಡಿ. ಮೊದಲನೇ ಪ್ರಶ್ನೆ, ಸೌಂಡ್ ಆಗಿ ಪಾರ್ಟಿ ಮಾಡೋ ವಿಚಾರದಲ್ಲಿ ರೋರಿಂಗ ಬೋರಿಂಗ? ವೆರಿ ಬೋರಿಂಗ್. ಪಾರ್ಟಿ ಮಾಡಲ್ಲ ನೀವು? ಕೇಳು, ಎಲ್ಲರೂ ಪಾರ್ಟಿ ಮಾಡಿದ್ದೀನಪ್ಪ? ಇಲ್ಲ, ಸಿಗಲ್ಲ. ಸಾಕ್ಷಿ ಯಾರನ್ನ ಇಟ್ಕೊಂಡ್ ಬಂದಿಯಾರಲ್ಲಪ್ಪ. ಓಹೋ, ಈಗ ಅರ್ಥ ಆಯ್ತು ನನಗೆ. ಆನೆಸ್ಟ್ ಆಗಿ ಹೇಳ್ತಾ ಇದೀವಿ. ಪ್ರಜ್ವಲ್ ಅವ್ರನ್ನ ಕೇಳಿದಾಗ್ಲೇ ನಂಗೆ ಗೊತ್ತಾಯ್ತು. ಹೌದು, ಒಟ್ಟಲ್ಲಿ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸೀನ್ ಮಾಡ್ಬೇಕು ಅಂತ ಬಂದಾಗ ಶ್ರೀಮುರಳಿ ಅವರು ರೋರಿಂಗ ಬೋರಿಂಗ? ಸಿನಿಮಾ ನೋಡಪ್ಪ, ಏನೇ ಕೆಲಸ ತಗೊಂಡ್ರು ಕಣ್ಣು ಒತ್ಕೊಂಡ್ ಕೆಲಸ ಮಾಡ್ತೀವಿ. ಸೊ ಅಫ್ಕೋರ್ಸ್ ರೋರಿಂಗ್ ಆ ವಿಚಾರದಲ್ಲಿ. ರೊಮ್ಯಾನ್ಸ್ ನ ಕಣ್ಣು ಗೊತ್ಕೊಂಡ್ ಮಾಡ್ತೀರಾ? ಹೌದೌದು, ಕಣ್ಣು ಗೊತ್ಕೊಂಡೆ. ಕೆಲ್ಸನ ರೊಮ್ಯಾನ್ಸ್ ಅಲ್ಲ ಚಿನ್ನ, ಕೆಲ್ಸನ. ಮನೆಗೆ ಲೇಟ್ ಆಗಿ ಬಂದಾಗ ಹೆಂಡತಿನ ಸಮಾಧಾನ ಮಾಡೋ ವಿಚಾರದಲ್ಲಿ ಶ್ರೀಮುರಳಿ ಅವರು ರೋರಿಂಗ ಬೋರಿಂಗ? ಆ ಟೈಮಲ್ಲಿ ನಾನು ಎರಡೂ ಅಲ್ಲ, ಎಸ್ಕೇಪಿಂಗ್. ಅಲ್ಲ, ಬೇಕಾದ್ರೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಪ್ರಜ್ವಲ್ ಅವ್ರನ್ನ ಕೇಳೋಣ. ಮೈಕ್ ಕೊಡ್ರು ಪ್ಲೀಸ್, ದಯವಿಟ್ಟು ಮೈಕ್ ಕೊಡ್ರು. ಅವ್ರನ್ನೇ ಕೇಳ್ಬಿಟ್ರೆ ವಾಸಿ ಅಲ್ವಾ? ನಾನು ಹೇಳಿ ಮತ್ತೆ ಮನೆಗೆ ಹೋದ್ಮೇಲೆ ಎಸ್, ಮುಂದಿನ ಅವಾರ್ಡ್ ಯಾವುದು ಅಂದ್ರೆ, ತೆರೆ ಮೇಲೆ ನಿಂತಿರೋಂಥ ಹೀರೋ ಅಥವಾ ಹೀರೋಯಿನ್ನು ಅಭಿಮಾನಿಗಳ ಪಾಲಿಗೆ ಆದರ್ಶ ಕೂಡ ಆಗಿರ್ತಾರೆ, ರೋಲ್ ಮಾಡೆಲ್ ಕೂಡ ಆಗಿರ್ತಾರೆ. ಇಂಥ ಸ್ಟಾರ್ಗಳನ್ನೆಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡುವಂಥ ಸಮಯ ಈಗ. ಇಂಥ ಸ್ಟಾರ್ ಐಕನ್ ಅನ್ನ ಸೆಲೆಬ್ರೇಟ್ ಮಾಡುವಂಥ ಸಮಯ. ಸೊ ಈಗ ಈ ವರ್ಷದ ಚಿತ್ತಾರ ಸ್ಟಾರ್ ಐಕನ್ ಈ ಒಂದು ಅವಾರ್ಡ್ ಹೋಗ್ತಾರೆ ಶ್ರೀ ಮುರಳಿ ಅವರಿಗೆ. ಮುರಳಿ ಅವರೇ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅದಕ್ಕಿಂತ ಮುಂಚೆ ಮಾಲಾಶ್ರೀ ಮ್ಯಾಮ್ ಹಾಗೂ ಸರ್ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ಮುರಳಿ ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೊ ಸ್ಟಾರ್ ಐಕನ್ ಆಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಇನ್ನೂ ಯೂತ್ ಅಂತ ಇದಾರಲ್ಲ, ಸೊ ಅದೊಂದು ಸ್ವಲ್ಪ ಖುಷಿ ಇದೆ. ಸ್ಟಾರ್ ಐಕಾನ್ ಅಂದ್ಬಿಟ್ಟಿದ್ದಾರೆ, ಒಂಥರ ಜವಾಬ್ದಾರಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ಒಂದಷ್ಟು ದಿನ ಬ್ಯಾಟಿಂಗ್ಗೆ ಇನ್ನೂ ಟೈಮ್ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲ, ಖಂಡಿತವಾಗ್ಲೂ ಈಗಾಗಲೇ ಎಲ್ಲ ಬೇರೆ ಹತ್ರ ಅವಾರ್ಡ್ಗಳನ್ನ ತಗೊಂಡಿದ್ದಾರೆ. ಬಟ್ ಇದು ಸ್ಟಾರ್ ಐಕಾನ್, ಏನೋ ಗೊತ್ತಿಲ್ಲಪ್ಪ, ಖುಷಿ ಆಗುತ್ತೆ. ಚಿತ್ತಾರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಏನೋ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, ಐ ಫೀಲ್ ಗುಡ್, ಖುಷಿ ಆಗುತ್ತೆ. ಇಲ್ಲ, ಖಂಡಿತವಾಗ್ಲೂ ಇದೆಲ್ಲ ಜನರೇ ಆಯ್ಕೆ ಮಾಡಿರುವಂತ ಒಂದು ಪ್ರಶಸ್ತಿ ಇದು. ಅವ್ರದ್ದೇ ಅವಾರ್ಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಕ್ಸಾಕ್ಟ್ಲಿ ಅವ್ರಿಗೆ ಇದು. ಸೊ ಈಗ ಮುರಳಿ ಅವ್ರು ಇದ್ದಾರೆ ಅಂದಮೇಲೆ ನಾವು ಸುಮ್ಮನೆ ಹಂಗೆ ಬಿಡಕ್ ಸಾಧ್ಯನೇ ಇಲ್ಲ. ಮುರಳಿ ಅವರೇ, ನಿಮ್ಗೆ ಜನ ರೋರಿಂಗ್ ಸ್ಟಾರ್ ಅಂತ ಒಂದು ಒಳ್ಳೆ ಬಿರುದು ಕೊಟ್ಟಿದ್ದಾರೆ. ಈಗ ಆ ರೋರಿಂಗ್ ಸ್ಟಾರ್ ಅನ್ನೇ ಇಟ್ಕೊಂಡು ನಾವು ಒಂದು ಸಣ್ಣ ಆಟನ ಆಡ್ತಾ ಇದೀವಿ. ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಅಷ್ಟೇ. ಅದಕ್ಕೊಂದು ಪ್ರಾಪರ್ಟಿ ಇದೆ, ಬಂದ್ಬಿಡ್ಲಿ ವೇದಿಕೆ ಮೇಲೆ. ಪ್ರಾಪರ್ಟಿ ಪ್ಲೀಸ್. ನಿಮಗೆ ರೋರಿಂಗ್ ಸ್ಟಾರ್ ಅಂತ ಇದೆ ಅಲ್ವಾ? ಇಲ್ಲಿ ನೋಡಿ, ರೋರಿಂಗ್ ಅಂತ ಇದೆ, ಇನ್ನೊಂದು ಕಡೆ ಬೋರಿಂಗ್ ಅಂತ ಇದೆ. ನಾನು ನಿಮ್ಗೊಂದಷ್ಟು ಪ್ರಶ್ನೆ ಕೇಳ್ತೀನಿ, ನಿಮ್ಗದು ಹೌದು, ನಿಜ, ಸತ್ಯವಾದ ಮಾತು, ಖಂಡಿತ ಆ ವಿಚಾರದಲ್ಲಿ ನಾನು ರೋರಿಂಗ್ ಅಂದ್ರೆ ರೋರಿಂಗ್ ಅಂತ ತೋರಿಸಿ. ಇಲ್ಲ, ಈ ವಿಚಾರದಲ್ಲಿ ನಾನು ಸ್ವಲ್ಪ ಬೋರಿಂಗ್ ಅಂತ ಅನ್ಸಿದ್ರೆ ಬೋರಿಂಗ್ ಅಂತ ತೋರಿಸಿ. ಓಕೆನಾ? ಇದು ಪ್ರಾಮಾಣಿಕವಾಗಿ ಸತ್ಯವಾಗಿ ಆಟೋಣ ಅಂತ ನಾನು ಬಹಳ ಸತ್ಯವಾಗಿ ಆಡ್ತೀನಿ ನಾನು ಇದ್ರಲ್ಲಿ ನೋಡಿದ್ದೀನಿ. ಅಲ್ಲ ಅದಕ್ಕೋಸ್ಕರ ಎಸ್ ಕೊಡಿ. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ. ಓಕೆ, ಶ್ರೀಮುರಳಿ ಅವರು ಸೌಂಡ್ ಆಗಿ ಪಾರ್ಟಿ ಮಾಡೋ ವಿಚಾರದಲ್ಲಿ ರೋರಿಂಗ ಬೋರಿಂಗ? ಇದು ಬೋರಿಂಗ್. ವೆರಿ ಬೋರಿಂಗ್. ಪಾರ್ಟಿ ಮಾಡಲ್ಲ ನೀವು? ಕೇಳು, ಎಲ್ಲರೂ ಪಾರ್ಟಿ ಮಾಡಿದ್ದೀನಪ್ಪ? ಇಲ್ಲ, ಸಿಗಲ್ಲ. ಸಾಕ್ಷಿ ಯಾರನ್ನ ಇಟ್ಕೊಂಡ್ ಬಂದಿಯಾರಲ್ಲಪ್ಪ. ಓಹೋ, ಈಗ ಅರ್ಥ ಆಯ್ತು ನನಗೆ. ಆನೆಸ್ಟ್ ಆಗಿ ಮಾತಾಡ್ತಾ ಇದೀವಿ ನಾವು, ಆನೆಸ್ಟ್ ಆಗಿ ಹೇಳ್ತಾ ಇದೀವಿ. ಇಲ್ಲ, ಪ್ರಜ್ವಲ್ ಅವ್ರನ್ನ ಕೇಳಿದಾಗ್ಲೇ ನಂಗೆ ಗೊತ್ತಾಯ್ತು. ಹೌದು, ಒಟ್ಟಲ್ಲಿ ಆನೆಸ್ಟಿ ಮೇಲೆ ಡೌಟ್ ಇಲ್ಲ, ಪ್ರಜ್ವಲ್ ಕೇಳಿದಕ್ಕೆ ಡೌಟ್ ಆಗ್ತದೆ. ಡೌಟ್ ಇದ್ರೆ ಆಮೇಲೆ ಮಾತಾಡೋಣ. ಪಾರ್ಟಿ ಮಾಡೋದಲ್ಲಿ ಶ್ರೀಮುರಳಿ ಅವರು ಬೋರಿಂಗ್. ಓಕೆ, ಮುಂದಿನ ಪ್ರಶ್ನೆ. ಕಾಲೇಜಲ್ಲಿ ಇದ್ದಾಗ ಶ್ರೀಮುರಳಿ ಅವರು ಹುಡುಗಿಯರಿಗೆ ಲೈನ್ ಹೊಡೆಯೋ ವಿಚಾರದಲ್ಲಿ ರೋರಿಂಗ ಬೋರಿಂಗ? ಕಾಲೇಜ್ ಲೈಫ್ ಅಲ್ಲ, ಕಾಲೇಜ್ ಲೈಫ್. ನಾನು ಒಬ್ಳತ್ರ ಮಾತ್ರ ಬಾಲೆ ರೋರಿಂಗ್ ಆಗಿದ್ದೆ. ಅವಳಿಗೆ ತಾಳಿ ಕಟ್ಟಿ ಇವತ್ತು ಮದ್ವೆನೂ ಮಾಡ್ಕೊಂಡಿದ್ದೀನಿ. ಅದ್ ನಾನು ಹೆಂಡ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಐ ವಾಸ್ ರೋರಿಂಗ್ ವಿತ್ ಹರ್ ಅಂತ ಹೇಳಿ. ಅರೆ ವಾ, ಹೆಂಡತಿ ಬಿಟ್ಟು ಬೇರೆ ಹುಡುಗಿರಿಗೆ ರೋರಿಂಗ ಬೋರಿಂಗ? ಹುಡುಗಿರಿಗೆ, ನಿಮಗಲ್ಲ, ಹುಡುಗಿರಿಗೆ ಬೋರಿಂಗ್. ಇದ್ಯಾಕೆ? ಅಲ್ಲ, ಮದ್ವೆ ಮಾಡ್ಕೊಂಡು 2 ಮಕ್ಳಿದಾರೆ, ಈಗ ಇದನ್ನೆಲ್ಲ ಕ್ವೆಶನ್ ಕೇಳಿದ್ರೆ ನಾವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕಲ್ಲ, ಅದಕ್ಕೆ ಬೋರಿಂಗ್ ಅಂತ ಹೇಳ್ತಾ ಇದೀನಿ ನಾನು. ಅಂದ್ರೆ ಆನೆಸ್ಟ್ ಆಗಿ ನೀವು ರೋರಿಂಗ್? ಇಲ್ಲ, ನಾನು ಬೋರಿಂಗ್ ಈ ವಿಷಯದಲ್ಲಿ. ನಿಮ್ಮ ವೈಫ್ಗೋಸ್ಕರ ಬೋರಿಂಗ್? ಹೌದು. ತಗೊಳ್ಳಿ. ಥ್ಯಾಂಕ್ ಯು. ನೊಂದ ಗಂಡಂದರ ಸಂಘದಲ್ಲಿ ನಾನು ಅಧ್ಯಕ್ಷರಾಗಿದ್ದೀನಿ. ವೆಲ್ಕಮ್.
ಎಸ್. ಮುಂದಿನ ಪ್ರಶ್ನೆ, ಸುಮ್ನೆ ಕೀಟ್ಲೆ ಮಾಡೋ ವಿಚಾರ ಬಂದ್ರೆ ಶ್ರೀಮುರಳಿ ಅವರು ರೋರಿಂಗ ಬೋರಿಂಗ? ಅಂದ್ರೆ ಯಾರಿಗೆ? ಮನೆಯಲ್ಲಿ, ಫ್ಯಾಮಿಲಿ, ಫ್ರೆಂಡ್ಸು, ಶೂಟಿಂಗ್ ಅಲ್ಲಿ? ಮನೆಯಲ್ಲಿ ಫ್ಯಾಮಿಲಿ ಸ್ವಲ್ಪ ರೇಗಿಸ್ತಾ ಇರ್ತೀನಿ, ಆಟ ಆಡ್ತಾ ಇರ್ತೀನಿ. ರೋರಿಂಗ ಬೋರಿಂಗ? ಅಫ್ಕೋರ್ಸ್ ರೋರಿಂಗ್, ಅಫ್ಕೋರ್ಸ್. ಕೀಟ್ಲೆ ಮಾಡೋದ್ರಲ್ಲಿ ಶ್ರೀಮುರಳಿ ಅವರು ರೋರಿಂಗ್. ಯಾವ ತರ ಕೀಟ್ಲೆ ಮಾಡ್ತೀರಾ ನೀವು? ಅದು ನ್ಯಾಚುರಲ್ ಆಗಿ ಬರುತ್ತೆ. ನ್ಯಾಚುರಲ್ ಆಗಿ ಏನಾರು ರೇಗಿಸ್ಬೋದು, ನ್ಯಾಚುರಲ್ ಆಗಿ ಏನಾರು ಆ ತರ ಚೆನ್ನಾಗಿ ರೇಗಿಸ್ತೀರಾ? ಏನೋ ಒಂಥರ. ಅದನ್ನು ಪ್ರಜ್ವಲ್ ಅವ್ರನ್ನ ಕೇಳ್ಬೇಕಾ? ಬೇಡ ಆಮೇಲೆ ಮಾತಾಡ್ಕೋತೀವಿ ಅದನ್ನ ನಾವು. ಓಕೆ. ಮುಂದಿನ ಪ್ರಶ್ನೆ, ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸೀನ್ ಮಾಡಬೇಕು ಅಂತ ಬಂದಾಗ ಶ್ರೀಮುರಳಿ ಅವರು ರೋರಿಂಗ ಬೋರಿಂಗ? ಇದು ಸಿನಿಮಾ ನೋಡಪ್ಪ, ಏನೇ ಕೆಲಸ ತಗೊಂಡ್ರು ಕಣ್ಣು ಒತ್ಕೊಂಡು ಕೆಲಸ ಮಾಡ್ತೀವಿ. ಸೊ ಅಫ್ಕೋರ್ಸ್ ರೋರಿಂಗ್ ಆ ವಿಚಾರದಲ್ಲಿ ಅದೆಲ್ಲ ಏನು ಯೋಚನೆ ಮಾಡಲ್ಲ. ಏನೇ ಇದ್ರು ಡೈರೆಕ್ಟರ್ ಏನ್ ಹೇಳ್ತಾರೋ ಅಚ್ಚುಕಟ್ಟಾಗಿ ಮಾಡ್ತೀವಿ ನಾವು ಆ ಕೆಲಸ. ಏನಪ್ಪ ಪ್ರಜು? ರೊಮ್ಯಾನ್ಸ್ ನ ಕಣ್ಣು ಗೊತ್ಕೊಂಡು ಮಾಡ್ತೀರಾ? ಹೌದು, ಕಣ್ಣು ಗೊತ್ಕೊಂಡೆ. ಕೆಲ್ಸನ ರೊಮ್ಯಾನ್ಸ್ ಅಲ್ಲ ಚಿನ್ನ, ಕೆಲ್ಸನ ಅಲ್ಲ. ನನ್ನ ಪ್ರಶ್ನೆ ಅದಾಗಿತ್ತು, ಅದಕ್ಕೆ ಕೇಳಿದೆ. ಅಲ್ಲ, ನೀವು ಹಿಂಗ ಏನ್ ಕೇಳಿದ್ರಿ ಹೇಳಿ ನೀವು? ರೊಮ್ಯಾಂಟಿಕ್ ಸೀನ್ ಮಾಡೋದ್ರಲ್ಲಿ ಶ್ರೀಮುರಳಿ ಅವರು ರೋರಿಂಗ ಬೋರಿಂಗ? ಅದು ಕೆಲಸ ಅಲ್ವಾ? ಕಣ್ಣು ಗೊತ್ಕೊಂಡ್ ಕೆಲ್ಸನ. ಯಾವುದೇ ಕೆಲಸ, ರೊಮ್ಯಾನ್ಸ್ ಆಗಿರ್ಲಿ, ಆಕ್ಷನ್ ಆಗಿರ್ಲಿ, ಏನೇ ಆಗಿದ್ರು ಕಣ್ಣು ಹೊತ್ಕೊಂಡು ಮಾಡ್ಲೇಬೇಕಾ? ಏನೋ ನಾವು ಹಂಗೆಪ್ಪ ಕೆಲಸ ಮಾಡೋದು. ನಾವು ಹಂಗೆ ಮಾಡೋದು. ಇಲ್ಲಿ ಅಡಿಗೆ ವಿಚಾರದಲ್ಲಿ, ಅಂದ್ರೆ ಕಿಚನ್ ವಿಚಾರ ಅಂತ ಬಂದ್ರೆ ಶ್ರೀಮುರಳಿ ಅವರು ರೋರಿಂಗ ಬೋರಿಂಗ? ನಾನ್ ಸಾಕಾದ್ ರೋರಿಂಗ್ ಆ ವಿಚಾರದಲ್ಲಿ. ಹೌದಾ? ಮೊಟ್ಟೆ ಪಲ್ಯ ಮಾಡ್ತೀನಿ ನಾನು. ಮೊಟ್ಟೆ ಪಲ್ಯ? ಚಪಾತಿ ತಿರುಗಿಸ್ತಾ ಇರ್ತೀನಿ ಮನೇಲಿ. ಆಮೇಲೆ ಕೊಬ್ಬರಿ ಹುರ್ಕೊಟ್ಟಿದ್ದೀನಿ ನಮ್ಮ ಅಮ್ಮಂಗೆ ಚಟ್ನಿ ಮಾಡಕ್ಕೆ. ಆಮೇಲೆ ದೋಸೆ ಹಾಕೊಟ್ಟಿದ್ದೀನಿ ನನ್ನ ಮಕ್ಳಿಗೆ. ನಾನೇ ಒಂದ್ಸಲ ತುಪ್ಪದ ದೋಸೆ ಹಾಕೊಡ್ತೀನಿ ನನ್ನ ಮಕ್ಳಿಗೆ. ಸೊ ಮನೆ ಕೆಲಸ ಎಲ್ಲ ಅವಾಗ ನನ್ನ ಹೆಂಡತಿ ಮಾಡಿಸ್ತಾ ಇರ್ತಾರೆ, ಮಾಡ್ತಾ ಇರ್ತೀನಿ ನಾನು. ಇದನ್ನೆಲ್ಲ ನೀವು ಅಡಿಗೆ ಅಂತೀರಿ? ಇದಕ್ಕೆ ರೋರಿಂಗ್ ಆಗಿ ಮಾಡ್ತಾ ಇರ್ತೀನಿ ನಾನು. ಕೊಬ್ಬರಿ, ಆಮೇಲೆ ಮಸಾಲೆ ಎಲ್ಲ ಹಾಕೊಡ್ತೀನಿ ಒಂದೊಂದ್ಸಲ. ಏನ್ ಮಸಾಲೆ? ಆಮೇಲೆ ಸ್ಯಾಂಡ್ವಿಚ್ಗೆ ಹೆಲ್ಪ್ ಮಾಡ್ತೀನಿ, ಸಾಸ್ ಹಾಕೊಡ್ತೀನಿ. ಎಂಥ ಒಳ್ಳೆ ಹಸ್ಬೆಂಡ್, ನಿಜ ದೊಡ್ಡ ಕೆಲಸ ಮಾಡ್ಯಾರೆ. ಬರ್ಲಿ, ಈ ತರ ಒಂದು ಒಳ್ಳೆ ಹಸ್ಬೆಂಡ್ ಚಪ್ಪಾಳೆ ಬರ್ಲಿ. ನಿಜವಾಗ್ ವಾಟ್ ಅ ನೈಸ್ ಹಸ್ಬೆಂಡ್ ಯು ಆರ್. ಥ್ಯಾಂಕ್ ಯು, ಮೀನ್ಸ್ ಅಮೇಜಿಂಗ್. ಬರ್ಲಿಲ್ಲ. ಕಡೆಯ ಪ್ರಶ್ನೆ, ಹೆಂಡತಿ ಜೊತೆ ಶಾಪಿಂಗ್ ಹೋದಾಗ ಶ್ರೀಮುರಳಿ ಅವರು ರೋರಿಂಗ ಬೋರಿಂಗ? ಬೋರಿಂಗ್, ನಿಜವಾಗ್ಲೂ ಬೋರಿಂಗ್. ಯಾಕೆ? ಯಾರಿಗ್ ಪೇಷನ್ಸ್ ಇರುತ್ತೆ ಲೈಫಲ್ಲಿ? ಅದು ಬಹಳ ಕಷ್ಟ ಹೆಣ್ಮಕ್ಳನ್ನ ಶಾಪಿಂಗ್ ಕರ್ಕೊಂಡು ಹೋಗೋದು. ಒಂದೇ ನೋಡಿದನ್ನ 10 ಸತಿ ನೋಡ್ತಾರೆ, ಒಂದೇ ಜಾಗಕ್ಕೆ 10 ಸತಿ ಹೋಗ್ತಾರೆ. ಮೊದಲನೇ ಜಾಗಕ್ಕೆ ಹೋದಾಗ ಏನ್ ನೋಡಿದಾರೋ ಅದನ್ನ ತಗೋತಾರೆ. 10 ಕಡೆ ಓಡಾಡಿರ್ತೀವಲ್ಲ, ವೇಸ್ಟ್ ಆಫ್ ಟೈಮ್. ಅದು ನಾನು ಹೇಳಿಲ್ಲ, ಆತರ ನಾನು ಹೇಳಿಲ್ಲ. ದಯವಿಟ್ಟು ಇವ್ರು ಹೇಳಿದಾರೆ, ಇವ್ರ ಫ್ಯಾಮಿಲಿ ಜೊತೆ ಅಂದ್ರೆ ಇವ್ರ ವೈಫ್ ಜೊತೆ ಹೋಗೋದು, ಶಾಪಿಂಗ್ ಹೋಗೋದು ಬೋರಿಂಗ್. ಹೌದು ಮೇಡಮ್, ಮನೇಲಿ ಕಲರ್ಸ್ ಕನ್ನಡ ನೋಡಿ, ತಪ್ಪದೆ ಜಿಯೋ ಸಿನಿಮಾ ನೋಡಿ, ದಯವಿಟ್ಟು ಒಂದು ಕಾರ್ಯಕ್ರಮನ ನೋಡಿ. ಅಂದ್ರೆ ಕಂದ ತುಂಬಾ ರಿಪೀಟ್ ಆ ತರ ಶಾಪಿಂಗ್ ಸುಮ್ನೆ ಅಲ್ಲ. ಇವ್ರು ಹೇಳೋದು ಮಿಸ್ಟೇಕ್ ಮಾಡ್ಕೋಬಾರ್ದು. ನೀನು ಹೇಳ್ತಾ ಇದ್ದೀನಿ ನೋಡಿ, ಯಾವ ತರ ಅನ್ಯೋನ್ಯವಾಗಿರ್ಬೇಕು, ಶಾಪಿಂಗ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಕಲರ್ಸ್ ಕನ್ನಡದ ರಾಜಾರಾಣಿ ನೋಡಿ ತಿಳ್ಕೊಳ್ಳಿ. ಕರೆಕ್ಟ್. ಲಾಸ್ಟ್ ಕ್ವಶನ್ ಇದೆ, ಕಡೆಯ ಕ್ವಶನ್. ಓಕೆ. ಮನೆಗೆ ಲೇಟ್ ಆಗಿ ಬಂದಾಗ ಹೆಂಡತಿನ ಸಮಾಧಾನ ಮಾಡೋ ವಿಚಾರದಲ್ಲಿ ಶ್ರೀಮುರಳಿ ಅವರು ರೋರಿಂಗ ಬೋರಿಂಗ? ಆ ಟೈಮಲ್ಲಿ ನಾನು ಎರಡೂ ಅಲ್ಲ, ಎಸ್ಕೇಪಿಂಗ್ ಲೇಟ್ ಆಗಿ ಬಂದಾಗ. ಯಾಕೆಂದ್ರೆ ಆರ್ಗ್ಯುಮೆಂಟ್ಗೂ ಇಳಿಯಲ್ಲ ನಾನು, ವಾದನೂ ಮಾಡಲ್ಲ ಯಾಕೆ ಬೇಕು ಅಂತ. ನನ್ನ ಪಾಡಿಗೆ ನಾನು ಬಂದು ಮಲ್ಕೊಂಡ್ಬಿಡ್ತೀನಿ. ನನ್ನ ಇಲ್ಲ, ಬೇಕಾದ್ರೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಪ್ರಜ್ವಲ್ ಅವ್ರನ್ನ ಕೇಳೋಣ. ಮೈಕ್ ಕೊಡ್ರು ಪ್ಲೀಸ್, ದಯವಿಟ್ಟು ಮೈಕ್ ಕೊಡ್ರು. ಅವರು ಅಷ್ಟೇ ಮನೇಲಿ ಹಂಗೆ ಮಾಡ್ಬೇಕು, ಅವ್ರಿಗೂ ಬರೋ ಚಾಯ್ಸ್ ಇಲ್ಲ. ಏನಮ್ಮ ನೋಡಿದ್ರೆ ಗೊತ್ತಾಗುತ್ತೆ. ಮೈಕ್ ಇದೆಯಾ? ಇಲ್ಲ, ಮೈಕು ಇದೆಯಾ ರಜಾ? ಒಂದಡಿ ಇಟ್ಕೊಂಡ್ರ. ಪ್ರಜ್ವಲ್ ಅವ್ರ ನೀವ್ ಹೇಳಿ. ನಾನು ಸ್ಟೇಜ್ ಮೇಲೆ ಬಂದ್ಮೇಲೆ ರುಬ್ತೀರಾ ಅನ್ಕೊಂಡಿದ್ದೆ. ಸ್ಟೇಜ್ ಮೇಲೆ ಬರಕ್ ಮುಂಚೆನೆ ನಾನಲ್ಲ, ಮುರಳಿಯವ್ರು ಹೇಳಿದ್ದು. ಬೇಕಾದ್ರೆ ಪ್ರಜ್ವಲ್ನ ಕೇಳು, ನಾನೇನ್ ಮಾಡ್ಲಿ? ಸರಿ ಕೇಳಿ. ನೋಡಿ, ಪಕ್ಕದಲ್ಲೇ ವೈಫ್ ಇದಾರೆ, ನೀವು ಇದೇ ತರನಾ ಅಥವಾ? ಮತ್ತೆ ಇನ್ನೊಂದ್ಸತಿ ಪ್ರಶ್ನೆನ ರಿಪೀಟ್ ಮಾಡಿ ದಯವಿಟ್ಟು. ಅದಂದ್ರೆ ಮನೆಗ್ ಬಂದಾಗ, ಲೇಟ್ ಆಗಿ ಬಂದಾಗ ಸಮಾಧಾನ ಮಾಡೋ ವಿಚಾರದಲ್ಲಿ ರೋರಿಂಗ ಬೋರಿಂಗ ಅಂತ ಅವ್ರನ್ನೇ ಕೇಳ್ಬಿಟ್ರೆ ವಾಸಿ ಅಲ್ವಾ? ನಾನು ಹೇಳಿ ಮತ್ತೆ ಮನೆಗೆ ಹೋದ್ಮೇಲೆ ಪಕ್ಕದಲ್ಲೇ ಇದಾರೆ, ಅಲ್ಲೇ ಕೇಳ್ಬಿಡಿ. ಡೈನಮಿಕ್ ಪ್ರಿನ್ಸ್, ಅದು ಸ್ಕ್ರೀನ್ ಮೇಲೆ. ಇವಾಗ ಸಾಧಾರಣವಾದ ಮನುಷ್ಯ, ಒಳ್ಳೆ ಗಂಡ. ಅದೇ ಮನೇಲಿ ಲೇಟ್ ಆಗೇ ಬರಲ್ಲ. ಸ್ಕ್ರೀನ್ ಮೇಲೆ ಮಾತ್ರ ಡೈನಮಿಕ್ ಪ್ರಿನ್ಸ್, ಇಲ್ಲ ಎಲ್ರು ಸಾಧಾರಣ ಮನುಷ್ಯರೇ ಅಲ್ವಾ? ನಾನು ಒಬ್ನೇ ಹಂಗೆ ಅನ್ಕೊಂಡು ಎಲ್ಲ ಹಂಗೆ. ಅಯ್ಯೋ, ಮತ್ತೆ ಎಲ್ಲ ಗಂಡಂದ್ರು ಇರ್ಬೇಕು, ಹಂಗೆ ಇರ್ಬೇಕಲ್ಲ. ತಾವು ಹಾಗೆ, ನಾನು ಹಾಗೆ. ವಿಧಿನೇ ಇಲ್ಲ ನನಗೆ. ಬಟ್ ಎನಿವೇ, ಇಲ್ಲ. ರಾಗಿಣಿ ಅವ್ರು ಆಕ್ಚುಲಿ ಪ್ರಜ್ವಲ್ ಅವರೆಲ್ಲ ನಿಜ ಹೇಳ್ತಾ ಯಾರ?
ನೋಡಿ ಅವರು ರಿಯಲ್ ಡೈನಮಿಕ್ ಪ್ರಿನ್ಸ್. ಇವಾಗ ನೋಡಿ ಮೈಕ್ ಕೊಟ್ಟಾದ್ಮೇಲೆ ಹೇಳ್ತಿದ್ದಾರೆ ರೋರಿಂಗ್ ರೋರಿಂಗ್ ಹೇಳಿ ಅಂತ. ಸರಿ, ಅವ್ರು ರೋರಿಂಗ್ಗೆ ಅಷ್ಟೇ. ಪ್ರಜ್ವಲ್ ಅವರು ನಿಮ್ ಜೊತೆ ರೋರಿಂಗ ಬೋರಿಂಗ ಸುಳ್ಳು ಹೇಳೋ ವಿಚಾರದಲ್ಲಿ? ರೋರಿಂಗ್ ರೋರಿಂಗ್ ರೋರಿಂಗ್. ಆಹಾ, ಓ ಹೌದಾ, ಹಂಗ್ ಹೇಳ್ಬೇಕಾ? ಅಲ್ಲ ಸತ್ಯ ಫಸ್ಟ್ ಬರುತ್ತಂತೆ. ಇಲ್ಲಿ ಬಿಡಿ, ಅದು ಪರವಾಗಿಲ್ಲ. ಹೆಂಡತಿಯರೆಲ್ಲ ಸತ್ಯ ಹೇಳ್ತಾರೆ, ಗಂಡಂದ್ರೆಲ್ಲ ಹೆಂಡತಿಗೆ ಎದುರ್ಕೊಂಡು ಪಾಪ ಸುಳ್ಳು ಹೇಳ್ತಾ ಇದಾರೆ. ಇಲ್ಲಿ ಬಿಡಿ, ಪರವಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮುರಳಿ ಅವರೇ, ಮತ್ತೊಮ್ಮೆ ಕಮಿಂಗ್ ಬ್ಯಾಕ್ ಟು ಯುವರ್ ಚಿತ್ತಾರ ಸ್ಟಾರ್ ಅವಾರ್ಡ್ಸ್. ಇಟ್ಕೊಡಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ಸ್ಪೋರ್ಟ್. ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಸೊ ಒನ್ಸ್ ಅಗೇನ್ ಶ್ರೀ ಮುರಳಿ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.